ನಿಮ್ದು ಯಾವ ಊರು? ನಮ್ದು ಶಿವಮೊಗ್ಗ. ಶಿವಮೊಗ್ಗದ ಬೆಳಗಿನ ನೀವು ಅದ್ಭುತ. ಫಸ್ಟ್ ಆಫ್ ಆಲ್ ನಾಯಕ ನಟಿ ಅಂದ ತಕ್ಷಣ ಅವ್ರ ಬಾಯಲ್ಲಿ ಕನ್ನಡ ಕೇಳೋದೇ ನಮಗ್ ಖುಷಿ. ಕನ್ನಡದ ಹುಡುಗಿರು, ಕನ್ನಡದ ಹೆಣ್ಮಕ್ಳು ನಾಯಕ ನಟಿ ಆಗ್ತಾರೆ ಅಂದ್ರೆ ನಮ್ಗೆ ಬಹಳ ಖುಷಿ. ಆಶಿಕಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಕೇಲ ಚಿತ್ರದ ನಾಯಕ ನಟಿಯಾಗಿ. ಅಂಡ್ ಯು ಲುಕ್ ಸೋ ಬ್ಯೂಟಿಫುಲ್. ನಾವು ಸಾಂಗ್ ನೋಡಿದ್ವಿ, ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಹೇಗ್ ಅನ್ಸ್ತಾ ಇದೆ ಮೊದಲನೇದಾಗಿ ನಿಮ್ಮ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ವೇದಿಕೆಯಲ್ಲಿ ನಿಂತಿದ್ದೀರಾ? ವೆರಿ ನರ್ವಸ್, ತುಂಬಾ ಸ್ಪೀಚ್ಲೆಸ್ ಆಗಿದ್ದೀನಿ. ಬಿಕಾಸ್ ಈ ವೇದಿಕೆ ನಂದು ಕನಸು. ಈ ವೆದರ್ ಅಲ್ಲಿ, ಈ ಚಳಿಯಲ್ಲಿ ನೀವೆಲ್ಲ ಬಂದು ನಮ್ ಟಿವಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ದೊಡ್ಡ ಮನೆ ಮಕ್ಕಳು. ಅಂಡ್ ನನ್ನ ಹೆಸರು ಆಶಿಕಾ ರಂಗನಾಥ್ ಅಲ್ಲ, ಆಶಿಕಾ ರಾವ್. ಅಂಡ್ ಈ ಒಂದು ಸಿನಿಮಾ ನನಗೆ ಲೈಫ್ ಕೊಟ್ಟಿದೆ. ಅಂಡ್ ದ ಎಂಟೈರ್ ಜರ್ನಿ ನನಗೊಂದು ಸ್ಟೆಪ್ಪಿಂಗ್ ಸ್ಟೋನ್, ಒಂದು ಸಕ್ಸಸ್ ಏನು. ಅಂಡ್ ದೆನ್ ಭರತ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವ್ ಏನೇ ಹೇಳಿದ್ರು ಇದ್ರ ಒಳಗಡೆ ಹೋಗ್ಬೇಕು ಆ ತರ ಹೇಳಿ. ಹೌದು, ಅದು ಏನಂದ್ರೆ ಇಂಪಾರ್ಟೆಂಟ್ ವಿಚಾರಗಳು ಹೇಳ್ತಿದ್ರು, ಅದಕ್ಕೆ. ಯಾ, ಭರತ್ ಸರ್ ಬಗ್ಗೆ ಹೇಳ್ತಿದ್ರಿ. ಹಾ ಹಾ, ಭರತ್ ಸರ್ ಬಗ್ಗೆ ಹೇಳ್ಬೇಕೆ ಅಂತಂದ್ರೆ, ಹಾ, ಭರತ್ ಸರ್ದು ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ ಹೇಳ್ತಾರೆ ಎಲ್ಲ ಅವ್ರು ಏನ್ ನಮಗೆ ಟ್ರೈನ್ ಮಾಡಿದಾರೆ ಅಂತ. ಓಕೆ, ಸೊ ನಿಮ್ ಪಾತ್ರ ಏನು ಇದರಲ್ಲಿ? ನಮ್ದು ಕಾಲೇಜ್ ಲವ್ ಸ್ಟೋರಿ, ಆಮೇಲೆ ಅದು ಬ್ರೇಕಪ್ ಸ್ಟೋರಿ ಆಗಿ ಟರ್ನ್ ಆಗತ್ತೆ. ಅದನ್ನ ಏನಂತಂದ್ರೆ ಎಲ್ಲಾರ್ದು ರಿಯಲ್ ಲೈಫ್ ಸ್ಟೋರಿ, ಎಲ್ಲ ಗರ್ಲ್ಸ್ ಹೇಗಿದೆ ಜೆನ್ಸಿ. ಸೊ ಆ ತರ ಕರೆಕ್ಟ್ ಇದೆ. ಸೊ ನೀವು ಜೆನ್ಸಿನಾ? ಹೌದು. ಹೌದಾ? 100%. ಅದಕ್ಕೆ ಈ ಸ್ಟೋರಿ ಕನೆಕ್ಟ್ ಆಗಿದೆ. ನಿಮ್ಗೆ ಅಷ್ಟು ಕನೆಕ್ಟ್ ಆಗ್ಬಿಟ್ಟಿದೆ ಈ ಸ್ಟೋರಿ, ಯಾಕಂದ್ರೆ ನೀವು ಜೆನ್ಸಿ, ಹೌದು, ನಾನು ಬರೀ ಜಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನನ್ಲೆ ಚಮಕಚಲಿ ಬಂದೋದ್ಲು ಸರ್, ಆ ಚಮಕಚಲಿ ಇವರೇ ಸರ್. ಏನದು ಏನದು ಇನ್ನೊಂದ್ಸಲ ಹೇಳಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನನ್ಲೆ ಚಮಕಚಲಿ ಬಂದೋದ್ಲು ಸರ್, ಶೀಸ್ ದ ಚಮಕಚಲಿ. ಓಹ್, ನೀವೇನಾ ಅದು? ಓಕೆ, ಸೊ ನೀವು ಹೇಳಿದ್ರಿ ಈ ಜೆನ್ಸಿ ಹೆಣ್ಮಕ್ಳ ಕಥೆ ಇದು, ಅವ್ರೆಲ್ರಿಗೂ ಕನೆಕ್ಟ್ ಆಗತ್ತೆ ಅಂತ. ಜೆನ್ಸಿ ಹೆಣ್ಮಕ್ಳು ಅಂದ್ರೆ ಏನ್ ಆಶಿಕಾ? ಅಂದ್ರೆ ಅಷ್ಟು ಪೇಷನ್ಸ್ ಇರಲ್ಲ, ಮೈಂಡ್ ಚೇಂಜ್ ಆಗ್ತಾ ಇರತ್ತೆ ಅವ್ರಿಗೆ. ಲವ್ ವಿಷಯದಲ್ಲಾಗ್ಲಿ, ಫ್ರೆಂಡ್ಶಿಪ್ ವಿಷಯದಲ್ಲಾಗ್ಲಿ, ಏನಂದ್ರೆ ಆಟೋಮೆಟಿಕ್ ಚೇಂಜ್. ಅವ್ರು ಏನ್ ಮೈಂಡ್ ಅಲ್ಲಿ ಅನ್ಕೊಂಡಿರ್ತಾರೆ ಅದನ್ನ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಮಾಡಲ್ಲ. ಏನೋ ಸಿಚುವೇಶನ್ಶಿಪ್ ಏನು ಸಿಚುವೇಶನ್ಶಿಪ್ ಅಂದ್ರೆ ಎಲ್ಲ ಜೆನ್ಸಿ ಕೇಳಿಸ್ಕೊಂಡ್ಬಿಡಿ, ನಮಗೆ ಜವಾಬ್ದಾರಿ ಇಲ್ಲ, ಅವ್ರೊಬ್ರೆ. ಏನು ಸಿಚುವೇಶನ್ಶಿಪ್? ನಿಜವಾಗ್ಲೂ ಗೊತ್ತಿಲ್ಲ. ರಿಲೇಶನ್ಶಿಪ್ ಕೇಳಿದ್ವಿ, ಟೈಟಾನಿಕ್ ಶಿಪ್ ಕೇಳಿದ್ವಿ, ಈ ಸಿಚುವೇಶನ್ ಶಿಪ್ ಏನು? ಏನು ಸಿಚುವೇಶನ್ ಶಿಪ್ ಅಂದ್ರೆ ಆಶಿಕಾ ಅವರೇ? ಅಯ್ಯೋ ಆಶಿಕಾ ಅವರೇ, ನಮ್ ಚಮಕಚಲೆ ಹೇಳ್ತಿದ್ದಾರೆ ಜೆನ್ಸಿ ಅವರಿಗೆ ಯಾವ ಯಾವ ತರ ರಿಲೇಶನ್ಶಿಪ್ ಇದೆ. ನಮಗೆಲ್ಲ ಗೊತ್ತಿರೋದು ಹುಡುಗಿನ ಪ್ರೀತಿಸುವ, ಮದ್ವೆ ಆದ, ಲೈಫಲ್ಲಿ ಸೆಟ್ಲ್ ಆದ ಅಂತ. ಆ ರಿಲೇಶನ್ಶಿಪ್ ಅಲ್ಲಿ 10 ತರ ವೆರೈಟಿನ ಅವ್ರಿದೆ. ಆ ವೆರೈಟಿ, ಎಲ್ಲಾ ವೆರೈಟಿನೂ ಮ್ಯಾನೇಜ್ ಮಾಡುವಂತ ಕ್ಯಾಟಗರಿ ಜೆನ್ಸಿ ಅವರಿಗೆ ಕೆಪಾಸಿಟಿ ಇದೆ ಅಂತ ಅವ್ರದ್ದು ಹೆಮ್ಮೆಯಿಂದ ಹೇಳ್ಕೊಳ್ತಿದಾರಕ್ಕ, ಅಷ್ಟೇ. 10 ತರ ವೆರೈಟಿ ಇರುತ್ತಾ? ಎಲ್ಲಿ ಒಂದೆರಡು ವೆರೈಟಿ ಹೇಳಿ ನನಗೆ, ಹೇಳಿ. ನಾನ್ ಪ್ರಶ್ನೆ ಕೇಳಿದ್ದು ಮಾಡ್ತಾಯ್ತು. ಸೋ ಕ್ಯೂಟ್. ಓಕೆ, ನೀವು ಕ್ಯೂಟ್. ಇದು ಫಸ್ಟ್ ಫಿಲ್ಮಾ ನಿಮ್ದು ಹೀರೋಯಿನ್ ಆಗಿ? ಇಲ್ಲ, ಇದೆ ಎರಡನೇ ಸಿನಿಮಾ. ಇದೆರಡನೇ ಸಿನಿಮಾನಾ? ಫಸ್ಟ್ ಸಿನಿಮಾ ಯಾವುದು? #19 ಅಂತ, ಅದು ಶೂಟಿಂಗ್ ಆಗಿ ಕಂಪ್ಲೀಟ್ ಆಗಿದೆ, ರಿಲೀಸ್ ಆಗಿಲ್ಲ ಅಷ್ಟೇ. ಇಲ್ಲ. ಓಕೆ, ನಿಮ್ಗೆ ಹೀರೋಯಿನ್ ಆಗ್ಬೇಕನ್ನೋದು ದೊಡ್ಡ ಕನ್ಸಾ? ಹೌದು. ಯಾವಾಗಿಂದ ಬಂತು ಈ ಕನ್ಸು ನಿಮ್ಗೆ? ನಾನ್ ಮುಂಗಾರು ಮಳೆ ನೋಡ್ದಾಗಿಂದ. ಮುಂಗಾರು ಮಳೆ ನೋಡಿದಾಗ ನೀವ್ ಇನ್ನ ಮೊಲ ಸೈಜಲ್ಲಿ ಇರ್ತೀರ, ಚಿಕ್ಕ ಹುಡುಗಿ ಆಗಿರ್ತೀರ ನೀವು, ಅಲ್ವಾ? ಹೌದು, ಗಣೇಶ್ ಫ್ಯಾನ್, ಅದಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಫ್ಯಾನ್. ಓಹೋ, ಗಣೇಶ್ ಸರ್ ನೋಡಿ, ನಿಮ್ಮ ಫ್ಯಾನು. ನೀವು ಮುಂಗಾರು ಮಳೆ ಮಾಡಿದಾಗ ಮೊಲ ಸೈಜ್ ಅಲ್ಲಿ ಇದ್ದಂತ ಈ ಹುಡುಗಿ ನಾನೊಂದಿನ ಹೀರೋಯಿನ್ ಆಗ್ಬೇಕಂತ ಆಸೆ ಪಟ್ಟಿದ್ರು. ಸೊ ನಿಮ್ಮನ್ನ ಇನ್ಸ್ಪೈರ್ ಮಾಡಿದಂತ ಹೀರೋಯಿನ್ ಯಾರು? ಹೀರೋ ನೀವ್ ಹೇಳಿದ್ರಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ನಾನ್ ಹೀರೋಯಿನ್ ಆಗ್ಬೇಕು ಅಂತ. ಇದು ಪೂಜಾ ಗಾಂಧಿನೇ. ಪೂಜಾ ಗಾಂಧಿ ಅವ್ರು ನಿಮ್ಮನ್ನ ಹೀರೋಯಿನ್ ಆಗ್ಬೇಕಂತ ಇನ್ಸ್ಪೈರ್ ಮಾಡಿದ್ರು ಅವಾಗಿಂದಾನು? ಓಕೆ, ಆಂಡ್ರಿತಾ ರೈ. ಓಕೆ, ಆಮೇಲೆ ಎರಡು ಮೂರು ಹೇಳಿದ್ರಿ ನೀವೀಗ. ನನ್ಗೆ ಯಾವ ಸಿನಿಮಾ ನೋಡ್ತೀನಿ ನೆನಪಾಗ್ತಾ ಇಲ್ಲ ಅವ್ರಿಗೆ. ಇಲ್ಲ, ನಾನು ಯಾವ ಸಿನಿಮಾ ನೋಡ್ತೀನಿ ನಂಗೆ ಅವ್ರ ಫೇವ್ರೇಟ್ ಆಗ್ತದೆ. ಯಾವ ಸಿನಿಮಾ ನೋಡ್ತೀರಾ ಅವ್ರ ಫೇವ್ರೇಟ್? ಅಂದ್ರೆ ಕೇಲ ಸಿನಿಮಾ ನೋಡಿದ ತಕ್ಷಣ ಅವ್ರು ನಿಮಗೆ ಫೇವ್ರೇಟ್ ಆಗ್ಬಿಡ್ಬೇಕು ಇವಾಗ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ನಿಮಗೆ. ರೀಸೆಂಟ್ ಆಗಿ ಯಾವ್ದು ನೋಡಿದ್ರಿ ನೀವು ಹಂಗಂದ್ರೆ?
ರೀಸೆಂಟ್ ಆಗಿ ನಾವು ನೋಡ್ತೀವಿ. ಇದು ಬಹಳ ಜೆನ್ಯೂನ್ ಮರ್ತೋಗಿದ್ದಾರೆ ಒಂದು ನಿಮಿಷ ಹೇಳ್ತಾರೆ. ಇದು ಬಹಳ ಜೆನ್ಯೂನ್ ಇದ್ದಾರೆ ಇವರು, ನಂಗೆ ಬಹಳ ಇಷ್ಟ ಆದ್ರಿ ನೀವು. ಆ, ಆಮೇಲೆ ಇನ್ನೂ ಏನಾದ್ರು ಹೇಳಿ, ಚೆನ್ನಾಗಿದೆ ನೀವು ಮಾತಾಡ್ತಿದ್ರೆ ನಂಗೆ ಖುಷಿ ಆಗುತ್ತೆ, ಹೇಳು. ಹೌದಾ? ಹ್ಮ್. ನಿಜ? ನಿಜ ನಿಜ. ಆಮೇಲೆ ನಿಮ್ ಬಗ್ಗೆ ಕೇಳ. ಬೇಡ ಬೇಡ, ನನ್ನ ಬಗ್ಗೆ ಏನು ಹೇಳ್ತೀರಿ ನೀವು ಆಮೇಲೆ ಹೇಳ್ತೀರಾ. ನಾನು ತೊಟ್ಲಲ್ಲಿದ್ದಾಗಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ ಮೇಡಮ್, ನಾನು ಅವಾಗ್ಲೇ ಅನ್ಕೊಂಡೆ ನೀವು ಆಂಕರಿಂಗ್ ಮಾಡೋ ಪ್ರೋಗ್ರಾಮ್ ಅಲ್ಲಿ ನಾನು ನಿಂತ್ಕೊಳ್ಬೇಕು ಅಂತ. ಆತರ ಸೀರಿಯಸ್ಲಿ ಅಂದ್ರೆ ಮೈಕೆ ಆಫ್ ಆಗಿ ನೋಡಿದ್ರ ನನ್ನ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಮ್ಯೂಟೇ ಮಾಡ್ಬಿಟ್ರಿ. ಯು ಪ್ರೌಡ್ ಆಫ್ ಮೀ? ವೆರಿ ಪ್ರೌಡ್. ಮನೇಲೆಲ್ಲ ನೋಡ್ತೀರಾ ನನ್ನ ಪ್ರೋಗ್ರಾಮು? ಹಾ, ಹೌದಾ? ಎಲ್ಲ ರಿಯಾಲಿಟಿ ಶೋ ಇರ್ತೀರಲ್ಲ. ಎಲ್ಲ ರಿಯಾಲಿಟಿ ಶೋ ಅಲ್ಲಿ ಇರಲ್ಲ, ಎರಡೇ ರಿಯಾಲಿಟಿ ಶೋ ಅಲ್ಲಿ ಅವಾಗಿಂದ ಇದ್ದೀನಿ ನಾನು. ಓಕೆ ಸರಿ, ಈಗ ಈ ವೇದಿಕೆಯಲ್ಲಿ ನಿಂತಿದ್ದೀರಾ, ನೀವು ಹೇಳಿದ್ರಿ ಯಾವ ಸಿನಿಮಾ ನೋಡಿದ್ರು ಕೂಡ ನನಗೆ ಆ ಸಿನಿಮಾದ ನಾಯಕ ನಾಯಕಿ ಬಹಳ ಇಷ್ಟ ಆಗ್ತಾರೆ. ದಟ್ಸ್ ಜೆನ್ಯೂನ್ ರೀಸನ್, ಓಕೆನಾ? ಈಗ ಈ ಸಿನಿಮಾ ಇಷ್ಟ ಆಗುವಂತ ಯಾವ ಅಂಶ ನಿಮಗ್ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಎಲ್ರಿಗೂ ಕೇಳ ಸಿನಿಮಾ ಇಷ್ಟ ಆಗೇ ಆಗತ್ತೆ, ಅದಕ್ಕೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಹಾ